ಹೇಗೆ ನನ್ನ ಹೆಸರು ವಿಜಯನ್ ಕಣ್ಣು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಣ್ಣಮ್ ರಿವ್ಯೂ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಶಿವ 143 ಮೂವಿ ಬಗ್ಗೆ, ಅದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದನ್ನ ಡೈರೆಕ್ಟ್ ಮಾಡಿರೋದು ಅನಿಲ್ ಕುಮಾರ್, ಆಕ್ಟ್ ಮಾಡಿರೋದು ಧೀರೇಂದ್ರ ರಾಜ್ಕುಮಾರ್ ಮತ್ತೆ ಮನ್ವಿತಾ ಕಾಮತ್. ಶಿವ 143 ಇದು ನಿಮಗೆ ಗೊತ್ತೇ ಇರಬೇಕು, RX100 ಇಂದು ರೀಮೇಕ್ ಮೂವಿ. ಸೊ ಒರಿಜಿನಲ್ ತುಂಬಾನೇ ಇಷ್ಟಪಟ್ಟರು, ಲೈಕ್ ಬಹಳ ಕಮ್ಮಿ ಜನ ಇರ್ತಾರೆ ಅನ್ಸುತ್ತೆ ಆ ಮೂವಿ ನೋಡಿಲ್ಲದೆ ಇರೋರು. ಆ ಮೂವಿ ನೋಡಿದ್ಮೇಲೆ ಸೊ ಒರಿಜಿನಲ್ಗೆ ತಕ್ಕಂಗೆ ಒಂದು ಲೆವೆಲ್ನ ಕ್ರಿಯೇಟ್ ಮಾಡೋದು ಸೊ ಲೈಕ್ ಬಹಳನೇ ಕಷ್ಟ. ಅದರೊಳಗೂ ಕನ್ನಡದೊಳಗೆ ಇದನ್ನ ರೀಮೇಕ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಇವತ್ತು ಸಿನಿಮಾದಲ್ಲಿ ನೋಡಬಹುದು, ಹೀರೋ ಮೇನ್ ಕ್ಯಾರೆಕ್ಟರ್ ನೇಮು ಶಿವ ಅಂತ, ಮತ್ತೆ ಹೀರೋಯಿನ್ ನೇಮು ಮಧು. ಸೊ ಅವರಿಬ್ರು ಲವ್ ಮಾಡ್ತಾ ಇರ್ತಾರೆ, ಕಾರಣಾಂತರಗಳಿಂದ ದೂರ ಆಗ್ತಾರೆ. ಆ ಕಾರಣ ಏನು ನೀವು ಮೂವಿಯಲ್ಲಿ ನೋಡಬೇಕು. ಸೊ ದೂರ ಆಗಿರೋದಕ್ಕೆ ಹೀರೋಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಶಿವಂಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಅವ್ನ ಕ್ಯಾರೆಕ್ಟರ್ ಯಾವ ರೀತಿ ಚೇಂಜ್ ಆಗುತ್ತೆ, ಹೇಗಿದ್ದು ಹೇಗಾಗುತ್ತೆ, ಇವೆಲ್ಲ ನೀವು ಮೂವಿಯಲ್ಲಿ ನೋಡಬೇಕು. ಫಸ್ಟ್ ಪ್ರಾಬ್ಲಮ್ ಏನಿಸ್ತು ಅಂದ್ರೆ ಲೈಕ್ ಆ ಕ್ಯಾರೆಕ್ಟರ್ ಮತ್ತೆ ಬಿಹೇವಿಯರ್ ಇರುತ್ತಲ್ಲ, ಅದು ಆಡಿಯನ್ಸಿಗೆ ಕನೆಕ್ಟ್ ಆಗ್ತಿಲ್ಲ ಅಂತ ಅನಿಸ್ತು ನನಗೆ. ಅದನ್ನ ರಿಲೇಟ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಲೈಕ್ ಅಷ್ಟೊಂದು ಸ್ಕೋರ್ ಇರಲಿಲ್ಲ, ಆಡಿಯನ್ಸ್ ಸ್ಕೋರು. ನಾನು ಥಿಯೇಟರ್ ಒಳಗೂ ಅಬ್ಸರ್ವ್ ಮಾಡಿದೆ, ಲೈಕ್ ಅಲ್ಲಿ ಎಮೋಷನಲ್ ಸೀನ್ಸ್ ಬಂದ್ರೆ ಇಲ್ಲಿ ಯಾರು ಸ್ವಲ್ಪ ಫೀಲ್ ಆಗ್ತಾ ಇರಲಿಲ್ಲ, ಲೈಕ್ ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಿದ್ರು. ಸೊ ಅದೊಂದು ಕನೆಕ್ಷನ್ ಇರಲಿಲ್ಲ. ಎರಡನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಯೂನಿಕ್ನೆಸ್ ಏನೂ ಇಲ್ಲ, ಎಲ್ಲ ಆವರೇಜ್ ಆಗಿ ಅಬವರೇಜ್ ಆಗಿ ಶೂಟ್ ಮಾಡಿದ್ದಾರೆ. ಡೈರೆಕ್ಷನ್ ಕೂಡ ತೀರಾ ಆನ್ ಪಾಯಿಂಟ್ ಆಗಿತ್ತು ಅಂತ ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ಒಂದೊಂದು ಸೀನ್ ಒಳಗೆ ಬಹಳ ಕ್ರಿಂಜ್ ಬಿಹೇವಿಯರ್ ಮತ್ತೆ ಕ್ರಿಂಜ್ ಆಕ್ಟಿಂಗ್ ಬಂದಿದೆ. ಪಾಸಿಟಿವ್ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಆಫ್ ಆಲ್ ಬರುತ್ತೆ ಹೀರೋದು ಆಕ್ಟಿಂಗು. ಸೊ ಧೀರೇಂದ್ರ ರಾಜ್ಕುಮಾರ್ ಅವ್ರದ್ದು ಮೊದಲನೇ ಮೂವಿ ಅಂತ ಗೆಸ್ಸೇ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಕ್ಟಿಂಗು ಅಷ್ಟು ನ್ಯಾಚುರಲಿ ಬಂದಿದೆ. ಕಷ್ಟ, ಹಾರ್ಡ್ ವರ್ಕು ಲೈಕ್ ಎಲ್ಲ ಕಾಣಿಸ್ತಾ ಇದೆ ಮೂವಿ ಒಳಗೆ, ಅಷ್ಟೇ ಚೆನ್ನಾಗಿ ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಇದು ರೀಮೇಕ್ ಮೂವಿ ಆಗಿದ್ರು ಕೂಡ ಒಂದೊಂದ್ ಕಡೆ ಸೀನ್ ಚೇಂಜ್ ಇದಾವೆ ಮತ್ತೆ ಡೈಲಾಗ್ಸ್ ಚೇಂಜ್ ಇದಾವೆ. ಸೊ ಅದೊಂದು ಲೈಕ್ ಚೆನ್ನಾಗಿ ಅನಿಸ್ತು, ನನಗೆ ಇಷ್ಟ ಆಯ್ತು. ಯಾಕಂದ್ರೆ ನೀವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು, ಒನ್ ಟೈಮ್ ವಾಚಿಗಂತೂ ಏನು ದುಃಖ ಇಲ್ಲ. ಈ ಮೂವಿಯಿಂದ ಒಬ್ಬ ಹೊಸ ಒಳ್ಳೆ ನಟ ಮತ್ತೆ ಒಳ್ಳೆ ಟ್ಯಾಲೆಂಟ್ ಇರೋ ಒಬ್ಬ ನಟ ಲೈಕ್ ಇಂಟ್ರೊಡ್ಯೂಸ್ ಆಗಿದ್ದಾನೆ. ಸೊ ಅದೊಂದು ತುಂಬಾನೇ ಒಂದು ಒಳ್ಳೆ ಪಾಯಿಂಟ್ ಮತ್ತೆ ಪಾಸಿಟಿವ್ ಪಾಯಿಂಟ್ ಈ ಮೂವಿಯಿಂದ ಆಗಿದೆ. ಸೊ ಇದಾದ್ಮೇಲೆ ಅವ್ರ ಮೂವಿ ಹೇಗೆ ಬರುತ್ತೋ ಗೊತ್ತಿಲ್ಲ, ಆದರೆ ಲೈಕ್ ನಿಜ ಒಬ್ಬ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು, ಅದೊಂದು ಗುಡ್ ಪಾಯಿಂಟ್ ಆಗಿದೆ. ಅದು ಬಿಟ್ಟರೆ ಲೈಕ್ ಮೂವಿ ಸ್ಟೋರಿ ಸಿಂಪಲ್ ಆಗಿದೆ, ಆ್ಯಕ್ಟಿಂಗು ಕೂಡ ಚೆನ್ನಾಗಿದೆ. ಅದು ಬಿಟ್ಟರೆ ಲೈಕ್ ತೀರಾ ಯೂನಿಕ್ ಆಗಿತ್ತು, ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೋಗಲ್ಲ. ಇದು ನನ್ನ ರಿವ್ಯೂ ಆಗಿದ್ದು. ಸೊ ಮೂವಿ ನೋಡಬೇಕೋ ಬೇಡ ಅಂದರೆ ಅದು ನಿಮ್ಮ ಇಷ್ಟ. ಎಂಜಾಯ್ ಮಾಡಬೇಕು, ಲೈಕ್ ಏನೋ ಲೈಕ್ ನಮಗೆ ಟೆಕ್ನಿಕಲಿಟೀಸ್ ಬೇಡ, ಒಂದು ನಾರ್ಮಲ್ ಮೂವಿ ಥರ ನೋಡ್ತೀವಿ ಸುಮ್ಮನೆ ಫ್ಯಾಮಿಲಿ ಜೊತೆ ಅಂದರೆ ಇದು ನಿಜವಾಗ್ಲೂ ವರ್ತ್ ಇಟ್ ಇರುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವೀಡಿಯೋಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಬೇರೆ ಟಾಪಿಕ್ ಜೊತೆಗೆ ಟಿಲ್ ಅಂಡ್ ಟೇಕ್ ಕೇರ್, ಬಾಯ್.